ಹೋಗ್ತಾನಂತೆ. ಹಿಂಗೆ ಹಿಡ್ಕೊಂಡ್ ಬಾ. ಬಾತ್ರೂಮ್ನ ಕರ್ಕೊಂಡೋಗ್ಬಿಡಾನ. ಯಾಕತ್ತೆ ಮತ್ತೆ ಹೊರಗಡೆಗೆ ಹೋಗ್ತೀನಿ ಕಣಮ್ಮ, ಹಿಂಗೆ ಬಾತ್ರೂಮ್ನಾಗ ಹಿಂಗೆ ಹಿಡ್ಕೊಳ್ರಿ ಅಂತ ಅಂದ. ಅದಕ್ಕೆ ಬಾ ಹಿಂಗೆ ಹಿಡ್ಕೊಂಬನ. ಅಯ್ಯೋ ಅಯ್ಯಪ್ಪನ ಇಲ್ಲಿ ಹಿಡ್ಕೊಂಬಕ್ಕಾಗುತ್ತೆ? ಬೇಡ, ಎದ್ದೊಳಕ್ಕಾಗಲ್ಲ. ಹೋಗಿ ನೀನೇನೆ ಅದೇನು ಎಲ್ಲ ಅಲ್ಲೇನೆ ಕ್ಲೀನ್ ಮಾಡಿಬಿಡು. ನಾನು ಅದಕ್ಕೆ ಮತ್ತೆ ಅತ್ತೆ ನೀನು ಕರ್ಸಿರೋದು. ನನಗಂತೂ ಅದೆಲ್ಲ ಮಾಡೋಕ್ಕಾಗಲ್ಲ. ಅದೆಲ್ಲ ನನಗೆ ಅಂಥದ್ದೆಲ್ಲ ಮಾಡ್ಬೇಕಂದ್ರೆ ಒಂಥರ ಈ ಕತ್ತದಂಗೆ ಆಗುತ್ತೆ. ನನಗೆ ಊಟ ಸೇರಲ್ಲ, ಅಂಥದ್ದೆಲ್ಲ ಮಾಡೋಕ್ಕಾಗಲ್ಲ ಕಣತ್ತೆ. ಅದಕ್ಕೆ ನಾನು ನಿನ್ನ ಕರ್ಸಿರೋದು. ನೀನು ಹೋಗಿ ಒಂದಿಷ್ಟು ಅದನ್ನೆಲ್ಲ ಕ್ಲೀನ್ ಮಾಡಿಬಿಡು. ನಾನು ಅಲ್ಲೇವರೆಗೂ ಒಳಕ್ಕೆ ಬರಲ್ಲ ತಾಯಿ. ಅಲ್ಲ ಅವನು ಹೋಗ್ತೀನಿ ಕಣಮ್ಮ ಗಿಡ್ಕ ಅಂತಾನೆ. ಅದಕ್ಕೆ ಇಬ್ಬರು ಅಳಬೇಕು, ಹಿಂಗೆ ಹಿಡ್ಕೊಂಬಕ್ಕಾಗಲ್ಲ. ಹೇಳ್ತೀನಿ ನಡಿ ಆ ಅಪ್ಪನಿಗೆ. ಹಿಡ್ಕೊಂಬಕ್ಕಾಗಲ್ಲ, ಕಾಲು ಆಮೇಲಿಂದನ ಓಡಾಡಂಗಿಲ್ಲ ಹೊಲಿಗೆ ಬಿಚ್ಚೋವರೆಗೂ ಅಂತ ಹೇಳವ್ರೆ. ಸ್ವಲ್ಪ ದಿನ ಕಾಯ್ಬೇಕು. ಯಪ್ಪೇನು ಹೇಳಿರ ಅರ್ಥನೇ ಆಗಲ್ಲ. ಈಗಳಮ್ಮ ಕಾಲು ಮುರ್ಕೊಂಡು ಮೂಲೆ ಕುಕ್ಕೊಂಡು ನಮ್ಗಂತೂ ತಲೆಗೆ ತತ್ತಾನ ಕಣಪ್ಪ. ನೋಡ್ಕೊಂಡು ಮರ ಹೊತ್ತಕ್ಕಾಗ್ತಿರ್ಲಿಲ್ವಿ. ಥೂ ಹೋಗು. ಬಿದ್ದು ಅಯ್ಯಮ್ಮ ನೋಡಿದ್ರೆ ಗಂಗಾ ಮತ್ಲಾಗ ಹೋದಂಗೆಲ್ಲ ಅಂತಾಳೆ. ಅಲ್ಲ ಕಣ ಹುಡ್ಗಿ, ಕಾಯ್ದೇನಲ್ಲ ಅಕ್ಕ, ಹಿಂಗೆ ಕಾಯ್ತರ ಕಳ್ಸಿದ್ಯಲ್ಲ ಆ ಹುಡ್ಗನ್ನ. ಹೇಳತ್ತ ಬಾ ಬಾ ನನ್ನ ಅಕ್ಕ ಕರಿತದನ್ ಬಾ. ನೀನೇ ಕ್ಲೀನ್ ಮಾಡ್ಬೇಕತ್ತೆ. ಏನಿದ್ರು ನಿನ್ನ ಮಗಂದ ಎಲ್ಲ ಏನಿದ್ರು 1, 2 ಪ್ರತಿಯೊಂದು ಎಲ್ಲ ನಿಂದೆ ಕ್ಲೀನಿಂಗು. ನೀನು ಮಾಡಬೇಕು. ನಾನು ಅದಕ್ಕೆ ಮತ್ತೆ ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂತ ನೀನು ಕರ್ಕೊಂಬಂದು ಇಕ್ಕೊಂಡಿರೋದು. ನೀನಾದ್ರೂ ಮಾಡ್ತೀಯ ಅಂತ. ಮಾಡ್ತೀನಿ ಬಿಡತ್ತಷ್ಟೇ, ಮಾಡ್ತೀನಿ ನಾನೆಲ್ಲ. ನಾನು ಮಾಡ್ತೀನಿ ಬಿಡು ಹುಡುಗಿ, ನೀನೇನು ತಲೆ ಕೆಡಿಸಿ ಬಿಡ. ಆ ಹುಡುಗಿನೂ ಮಾಡೋಕ್ಕಾಗಲ್ಲ ಅಂತಾಳೆ. ಅದಕ್ಕೆ ನೀನು ಮಾಡಬೇಕು. ನೋಡಿ ಲಕ್ಷ್ಮಕ್ಕ, ಇವಾಗ ಗಂಡನ ಸಾಕ್ರಿ ಮಾಡ್ಬೇಕಾಗುತ್ತೆ ಅಂತ ಅವ್ರ ಅತ್ತೆನ ಹೇಳಿ ಕಳಿಸ್ಕೊಂಡವಳೆ. ಯಾತನ ಇಂತಕ್ಕೆ ಬದುಕು ಭಾಳ ಇದ್ದಾಗ ಮಾತ್ರ ಅವ್ರ ಅತ್ತೆನ ಹೇಳಿ ಕಳಿಸ್ತಾಳೆ. ಮಿಕ್ಕಿ ಟೈಮ್ನಾಗ ಏನು ಬಂದ್ರಿ ಹಂಗೇನೆ ಹೋಗೋವರೆಗೂ ಸುಮ್ಕಿರಲ್ಲ. ಹೋಗಿಲ್ಲ ಏನು ಮಾಡ್ತೀಯ, ಹೋಗು ಹೋಗು ಅಂತಾಳೆ. ನೋಡಿದ್ ನಮ್ಮ ಅಯ್ಯ ಮಾಲೆ ಅವತ್ತೇನೆ ಬಂದ್ಲು. ನಾನು ಹಂಗೆ ಅಂದ್ಕಡೆ ಇವಾಗ ಗಂಡನ ಕಾಲು ಮುರಿದೈತಲ್ಲ ಸಾಕ್ರಿ ಮಾಡಾಕಿ ಅದಕ್ಕೆ ಕರ್ಸ್ಯಾಳ. ಪಾಪ ಅಜ್ಜಿ ಒಂದಿಟ್ಟು ಅದಕ್ಕೆ ಗೊತ್ತಾಗಲ್ಲ ಕಣ. ಹಳೆ ಹೇಳ್ದಂಗೆ ಮಾಡುತ್ತೆ. ದುಡ್ಡು ಕಾಸು ಎಲ್ಲ ಕೊಡುತ್ತೆ. ಅದು ಮಾಡಿದ್ದನ್ನು ಮಾಡು ಅಂತಂದಾಗ ಎಲ್ಲ ಮಾಡುತ್ತೆ. ಮಿಕ್ಕಿ ಟೈಮ್ನಾಗ ಊರಿಗೆ ಹೋಗು ಹೋಗು ಅಲ್ಲಿರೋಗು ಅಂತ ಕಳಿಸ್ತಾಳೆ. ಇವಾಗ ನೋಡಿ ಎಲ್ಲ ಸಾಕ್ರಿ ಇರೋಕ್ಕೆ ಕರಿಸ್ಕೊಂಡವಳು. ಹಿಂಗೆ ಬದುಕು ಭಾಳ ಇರಬೇಕಾದ್ರೆ ಕರಿಸ್ಕೊಂತಾಳೆ ನೋಡು. ಬರತ್ತೆ ಅಂತ ಹೇಳಿ ಪಾಪ ಕಣ ಒಜ್ಜಿ ಹೇಳತ್ತ. ಇಲ್ಲಿ ಬಂದಿಲ್ಲ ಸ್ಮಕ್ಕ, ಹೊಸ್ಸೀರೆ ಉಡ್ಕೊಂಡಿದ್ವಿ. ಎಲ್ಗೂ ಹೋಗಿಲ್ಲ, ಮಸ್ತಾಗ ಇದಾವೆ. ಹಿಂಗೆ ಹುಡ್ಕೊಂಬನಂತ ಹುಡ್ಕೊಂಡಮ್ಮ. ಸುಮ್ಮನೆ ಯಾಕೆ ಇಕ್ಕೇನು ಬಿಡು, ಹುಡ್ಕೊಂಬನೇನು ಇಲ್ಲಿ ನಮ್ಮ ನೀಲಮ್ಮರ ಮಂತಕ್ಕೆ ಹೋಗಿ ಬರೋಣ. ನಾನು ಎಲ್ಗೋ ಇದ್ಲ ತೋಲಸ್ಮಕ್ಕ ಹೊಸ್ಸೀರೆ ಉಡ್ಕೊಂಡವಳೆ ಅಂತ. ನಾನು ಮಸ್ತಾಗ ಇದಾವೆ ಅಂದ್ರೆ ಹುಡ್ಕೊಬೇಕು. ನಾನು ಅಷ್ಟೇ ನನ್ನ ಬೀರ್ನಾಗ ಬಚ್ಚಿಕಲ್ಲ. ನಾನಾಗ್ಲಿ ಹೇಳು ಯಾವನ ಸೀರೆಗಳಾಗ್ಲಿ ನಾನು ಹಂಗೆ ಹುಡ್ಕೊಬಿಡ್ತೀನಿ. ಬೀರ್ಗೊಳಕ್ಕೆ ಇಕ್ಕಿರೆ ಅವ ಹಂಗಿರೋದಯ್ಯ ಸೀರೆಗಳು. ಅದಕ್ಕೇನೆ ನಾನು ಸುಮ್ಮನೆ ಹುಡ್ಕೊಬಿಡ್ತೀನಿ ನಮ್ಮ ತಾಯಿ. ಯಾವತ್ತನಾಗ್ಲಿ ನಾನು ಬಚ್ಚಿಕಕ್ಕೆ ಹೋಗಲ್ಲ. ಹೊಸ ಹೊಸ ಸೀರೆಗಳು ಹುಡ್ಕೊಂಡು ನಡಿ ಅಂತೀನಿ. ರಾಜಿ ಅವ್ರ ಅತ್ತೆಂಗೆ ಕರಿಸ್ಕೊಂಡವಳೆ ಗಂಡು ಸಾಕ್ರಿ ಮಾಡಕ್ಕೆ. ನೋಡಮ್ಮ ಅದು ಮೈನವಾಗಕ್ಕಿಲ್ಲ. ಎಲ್ಲನ ಆಯ್ವಾಗಿರ್ಬೇಕು. ಗಂಡು ದುಡ್ಡು ಹಾಕ್ಬೇಕಾರಾದ್ರೆ ಎಲ್ಲ ಸೆನಕ್ಕಿರ್ಬೇಕಾರೆ ಅತ್ತು ಬೇಡ. ಇವಾಗ ಒಂದೀಟ ಗಂಡು ಸೆನಕ್ಕಿಲ್ವಲ್ಲ ಅದಕ್ಕೆ ಕರಿಸ್ಕೊಂಡವಳೆ. ಯಾತನ ಮನೆ ಪನೆ ಬಳಿಯೋದು, ಯಾತನ ರಘು ಪಗು ಒಗ್ಯೋದು ಇಂಥವು ಯಾತವನ ಇದ್ದಾಗ ಕರಿಸ್ಕೊಂಬಾಳು. ಹಬ್ಬಗಳಾಗಿ ಯಾವಾಗನ ಬಟ್ಟೆ ಪಟ್ಟೆ ಒಗ್ಯಾಕು ಅಂತದಕ್ಕೆಲ್ಲ ಕರಿಸ್ಕೊಂಬಾಳು. ಹೋಗ ಅವ್ರ ಅತ್ತೆರ ಒಂದು ದಿವಸ ಹೆಂಗ ಇದೆಯಾ ಏನು ಎತ್ತ ಅಂತ ಹೇಳಿ ಒಂದು ದಿವ್ಸ ನೋಡ್ಕೊಂಬರಲ್ಲ ಅಮ್ಮ ಒಜ್ಜಿಗೆ ಪಾಪ. ಯೋಟು ಪಾಪ ಒಂದೇ ನೆಲ ಕೂಲಿ ಮಾಡ್ಕೊಂಡು ಬುತ್ತಂತೆ. ಇವಾಗ ನೋಡಿ ಸಾಕ್ರಿ ಇರೋದಕ್ಕೆ ಕರಿಸ್ಕೊಂಡವಳೆ. ಭಾರಿ ಬುದ್ಧಿ ಕಾಣಿ ಇವಳು. ಹಣ್ಣು ಕೇಳಿ ಕೂಲಿ ಮಾಡಿ ಎಲ್ಲ ಬರೀ ಹೆಣ್ಣು ಹುಡುಗರಿಗೆ ಕೊಡುತ್ತೆ. ಅದಕ್ಕೆ ನಾವು ಇಲ್ಲಿ ಕರ್ಕೊಂಬರಲ್ಲ ಅಂತಾಳೆ. 3 ಜನ ಹೆಣ್ಣು ಹುಡುಗರ ಇದಾವಂತೆ. ಅದಕ್ಕೆ 3 ಜನ ಹೆಣ್ಣು ಹುಡುಗರಿಗೆ ಕೊಡುತ್ತೆ ಅಂತಾಳೆ ಅವಳು. ಎಲ್ಲ ಇವಾಗ ಹೇಳ್ತಾಳೆ ಎಮ್ಮಗೆ ಬೋತ್ಕ. ಅಡುಗೆ ಮಾಡೋದ್ರಿಂದ ಹಿಡ್ದು ಅದನ್ನ ಮಾಡತ್ತೆ ಇದನ್ನ ಮಾಡತ್ತೆ ಅಂತ ಹೇಳಿ ಬರೀ ವಾರಕ್ಕೆ ಟ್ರಿಪ್ ಇಕ್ಕದೇ. ಆಪಿಲ್ ನೋಡಿ ಅದು ಕಪಾಲಟ್ನಂತ ಹೆಂಗೆ ಬದುಕು ಮಾಡೋದು. ಅವ್ರ ಅಜ್ಜಿ ಬಂದವಳೆ ಅಂದರೆ ಅವಳು ಮಾಡಲ್ಲ. ಜೈ ವಾ ನೀನೇ ಮಾಡು ಅಂತ ಉಳ್ಕೂತ ಅದು. ಅಬ್ಬಬ್ಬ ಅದು ಅವ್ರ ಅಮ್ಮಗಿನ ಆತ ಕಣೆ. ಅವ್ರ ಅಮ್ಮಗಿನ 2 ಮೆಟ್ಲು ಆರಿದ್ ಬಾ. ಅದನ್ನೇನು ಹೇಳ್ತೀಯ. ಅವ್ರ ಅಮ್ಮಗಿನ ಒಂದು ಕೈ ಮುಂದೇನಿ. ಯಾವ್ದ್ರಾಗನ ಆಗಲಿ ಅವ್ರ ಅಮ್ಮಗಿನ 3 ಮೆಟ್ಲು ಆರ್ತಾಳ ಅವಳು. ಬಾ ನೋಡ. ಆವಜ್ಜಿನ ಯೋಸ್ತೀನಿ ಬಾಸ್ತಾಳೆ ತಡಿ ನೋಡೋಣ. ಪಾಪ ಅವಳು ವಯಸ್ಸಾಗೈತೆ ಆವಜ್ಜಿನ ಯೋಸ್ತೀನಿ ಮಾಡ್ತಾಳೆ. ನೋಡೋಣ ನೀ ರಾಜಿ ದೇವಸ್ಥಾನ ನಡೆಯುತ್ತೆ ಹಿಂಗೇನೆ ಅಂತ ನೋಡ್ತೀನಿ. ನೋಡಿ ಮಾಡಿ ಮಾತಾಡ್ಬೇಕು ಬಾ. ಸುಮ್ಮನೆ ಯಾಕೆ ಇವಾಗ ಮಾತಾಡೋದು. ಇವಾಗಂದ್ರೆ ನಮ್ಮ ನೀಲಮ್ಮ ಸುದ್ದಿ ಹೋಗ್ತಿಲ್ಲ ಕಣೆ. ಯಾತ ಮಾತಾಡ್ತಿಲ್ಲ. ಯಾತನ ಮಾತಾಡಿದ್ರೆ ನಾನೆಲ್ಲ ಹೇಳ್ತೀನಿ ಬಾ. ಈಗ ಮಾತಾಡಲ್ಲ. ಗಂಡು ಕಾಲು ಮುರ್ಕೊಂಡವನಲ್ಲ 1-2 ದಿನ ಮಾತಾಡಲ್ಲ. ಏನು ಸಿಂತಿಲ್ಲೇ ನಮ್ಮಂಗೆ ಐದಾಳ ಹೊರಗಿನ ಜನಕ್ಕೆ ತೋರಿಸ್ಕೊಂಬಕ್ಕೆ. ಆದ್ರೆ ಮನಸ್ನಾಗ ಹಂಗೆ ಕುದಿತಾ ಇರುತ್ತೆ. ಅಯ್ಯೋ ನೀಲಿಗೆ ಹಂಗೆ ಆಗ್ಬಾರ್ದೆ, ಈ ರಂಗನ್ಗೆ ಹಂಗೆ ಆಗ್ಬಾರ್ದೆ, ಅವ್ರಿಗಾಗ್ಬಾರ್ದೆ ಇವ್ರಿಗಾಗ್ಬಾರ್ದೆ ಅಂತಾಳೆ. ಅವಳಿ ಮಾತ್ರ ಮನಸ್ನಾಗ ಕುದೀತಿರುತ್ತೆ. ಆದರೆ ನಮ್ಮಂತವ್ರಿಗೆಲ್ಲ ನನ್ನ ಮುಂದು ಆ ಮಂಜಕ್ಕನ ಮುಂದು ಗಿರ್ಜಮ್ಮನ ಮುಂದು ನಿಂಗಜ್ಜಿ ಮುಂದು ಏನು ಸಿಂತಿಲ್ಲಮ್ಮಂಗೆ ತೋರಿಸ್ಕೊಂತಾಳೆ. ಅದೇನು ಚಿಂತೆ ಮಾಡಲ್ಲಪ್ಪ ಅನ್ಕೋಬೇಕು. ಹಂಗೆ ತೋರಿಸ್ಕೊಂತಾಳೆ ನೋಡ್ಲಿ ಅಮ್ಮಂಗೆ.
ಸುಮ್ಮನೆ ಮನಿಕೊಂಡ್ರೆ ಸರಿ. ವಟ 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 ಅನ್ಬೇಡ. ಓ ಸುಮ್ಮನೆ ರಾಧಾ ರಾಧಾ ಅಂತ ಬುಡ್ಕಂತ ಇರ್ತೀಯ. ಥು, ನೀನಂತೂ ಹೋಗತ್ತ ಎತ್ಲ ಬಕ್ನಾಗ ಎದ್ದೋದ್ನ ಏನ ನಮ್ಮ ಏನ್ ಸಾಕು ಇಂಥದ್ದು ಮಾಡ್ಕೊಂಬಂದು ಕುಕ್ಕೊಂಡು ನಾವು ಎಂದ ಹೋಗಿದ್ದೀವಿ ಅನ್ಬೇಡ. ದುಡ್ಡಿಗೆ ದುಡ್ಡು ಹೋತು. ನಮ್ಗಂತೂ ಬಲ್ ಕಷ್ಟ. ಗಣ 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 ಅಂತ ಇದ್ದಾಳಲ್ಲಿ ಜಕಯ್ಯ. ಗಂಡ್ರುಗಳು ದುಡಿಯಂಗಿದ್ರೆ ಕಣಿ ಲಸ್ಮಕ್ಕ ಹೆಂಡ್ತಾರ ಬೆಲೆ ಕೊಡೋದು. ಇಲ್ಲಾಂದ್ರೆ ಏನಿಲ್ಲ. ಹಿಂಗೆ ಒಂದು ಈಟ್ ಆತನ ಹುನಪನ ಮಾಡ್ಕೊಂಡು ಮೂಲೆ ಕೂಕಬಿಟ್ರೆ ಯಾರು ನೋಡಲ್ಲ. ದುಡ್ದು ಕೊಟ್ರು ಮಾತ್ರ ಮೆಡ್ಸ್ ಇಕ್ಕೆಮಕ್ ಮಾತ್ರ ಜಾಣ್ಯಾರು. ದುಡಿದಿಲ್ದಾಗ ಮಾತ್ರ ನಡಿ ಅಷ್ಟೇ ಅಂತೇಳಿ ಕಳಿಸ್ಬಿಡ್ತಾರೆ ಅಂತಾರ. ಈಗ ಇನ್ನು ಹೆಂಗಸರು ಮತ್ತೆ ದುಡಿಲಿಲ್ಲ ಅಂದ್ರೆ ಏನಿಲ್ಲ, ನಡಿ ಅಷ್ಟೇ ಅಂತ ಮನೆಯಿಂದ ಹಸಿಕಾಕ್ತಾರೆ. ಸುಮ್ಮನೆ ಗಂಡಮ್ಮಂಗೆ ಇರ್ತಾನೆ ಇಷ್ಟೇನಿ. ಯಾರಿಗೇ ಆಗ್ಲಿ ದುಡಿದ್ರೆ ಮಾತ್ರ ಮತ್ತೆ ಕೇಳ್ಕೊಂಡು ಕುಣಿತಾರಲ್ಲ ಅವ್ರಿಗೂ ಆಗ್ಬೇಕು ಸರಿಯಾಗಿ. ನೋಡಪ್ಪ ನಾವ್ ಏಳು ಮಾತು ಕೇಳಿ ಕುಣಿದ್ವಿ ಹಂಗಾತು ಅಂತ ಗೊತ್ತಾಗಬೇಕು ಸರಿಯಾಗಿ ಅಂತ ನನ್ನ ಮಕ್ಳಿಗೂ ಸರಿಯಾಗಿ ಆದ್ರಯ್ಯ. ಲಕ್ಷ್ಮಿಗೂ ಈ ಜಯ್ಯಿಗೂ ಹಂಗೆ ಖುಷಿಯಾಗೈತಿ. ಇವಾಗಂತೂ ನನ್ನ ಗಂಡಗೆ ಹಿಂಗೆ ಆಗಿರೋದಕ್ಕೆ ಕೊಲಿ ಕಳ್ಸಾಳೋ ಗಂಡನ್ನ ದುಡ್ಕೊಂಬರಾನು ಅಂತೇಳಿ ಖುಷಿ ಪಡ್ತಾರೆ. ನನ್ನ ಗಂಡಗೊಂದಿಟ್ಟು ಕಾಲು ಮಾಡ್ಕೊಂಡಿರತ್ತಿ ಹಂಗೆ ನೊಗ್ತಾ ಹೋಗ್ತಾಳೆ ಇವಳು ಜಯ್ಯಿ. ಓಹೋ ಯಾರ್ಗನ ಏನಾನ ಆಗೈತೆ ಅಂದ್ರೆ ಹಂಗೆ ಖುಷಿ ಪಡ್ತಾಳೆ. ಓಹೋ ಇದೇನು ಯಾರಿಗೇನು ಶಾಶ್ವತ. ನಾಳೆ ದಿನ ಇವಳಿಗೂ ಬರುತ್ತಾಗ ಏನಿರೋದಕ್ಕೆ ಏನಕ್ಕೈತೆ ಅಣ್ಣ. ಗನ್ ಮಗ ಇದ ನಮ್ಮ ಗನ್ ಮಗ ಉಮ್ತಾನೆ. ಮನೆ ಕೆಂಡಿರೋ ಮಗಳಾಗೇನೆ ಚೆಣ್ ಮುದ್ದೆ ಉಮ್ತಾನೆ. ಗನ್ ಮಗ ಇದನವ್ರು ಈಸ್ಕೊಂತಾನೆ. ಅವಾಗ ರಾಧಾ ರಾಧಾ ಅಂತ ಅಯ್ಯಪ್ಪನ ಮುಂದೆನೆ ಕುಕ್ಕಂಡಿರ್ಬೇಕು. ಯಾರು ಕುಕ್ಕಂತಾರೆ? ಒಟ್ಟೋನು ನಾನು ಅದಕ್ಕೆ ಸಾಕ್ರಿ ಮಾಡಕ್ಕೆ ಕೊಟ್ಟು ಅವ್ರ ಅಮ್ಮನ ಕರ್ಸಿದ್ನಿ ಓಟ್ಸ ಅವಸಲ್ಲ ಅಂತ. ನನ್ನ ಕೈಲಿ ಆಗಲ್ಲ ಮತ್ತೆ ಈ ಕತ್ತದಂಗೆ ಅವತ್ತು ನನಗೆ ಊಟ ಸೇರಲ್ಲ ಏನಿಲ್ಲ. ಯಪ್ಪ ನನಗೆ ಅಂತ ಸಾಕ್ರಿ ಮಾಡ್ಬೇಕಂದ್ರೆ ಆಗಲ್ಲ. ಯಪ್ಪತ್ತು ಗಬ್ಬು ನನಗೆ ಅಡ್ಸಲ್ಲ ಮತ್ತಾಯಿ. ನನ್ನ ಮಗ ಒಂದು ನಾನು ಮನೆ ಕೆಂಡಿರೋ ಮಗಳಾಗ್ಯಪ್ಪ ಒಂದು ಸುಸ ಕಮ್ಮಿ ತಿನ್ನು ಅಂತಂದ್ರೆ ಅವ್ನು ಮುದ್ದೆ ಕಡಿತಾನೆ. ನಡಿ ನೋಡೋಣದಲ್ಲಿ ಯಾಕಂದ್ರೆ ರಾಧಾ ರಾಧಾ ಅಂತ ಕೂಕ್ಯ ಮತ್ತೆ ಏನಯ್ಯಪ್ಪ ಹಿಂಗೆ ನನಗಂತೂ ಸಾಕಾಗೈತೆ ಕಣಮ್ಮ. ಯಾವಾಗ ಎದ್ದು ಓಡಾಡ್ತಾನೋ ಏನೋ ಮಂಗಾಗೈತಿ. ಏನ್ ಮಾಡಕ್ಕಾಗುತ್ತೆ ಬಿಡೋದಕ್ಕಯ್ಯ, ನೀನೇ ನೋಡ್ಕೋಬೇಕು. ಇನ್ನೇನ್ ಮಾಡಕ್ಕಾಗುತ್ತೆ? ನನಗೆ ಆಗಲ್ಲಮ್ಮ ತಾಯಿ, ನೋಡ್ಕೊಂಬಕ್ಕಾಗಲ್ಲ. ಯಪ್ಪ ತಾಯಿ ಕಷ್ಟ ಕಣಮ್ಮ. ಸಾಕ್ರಿ ಮಾಡೋದೈತಲ್ಲ ಅಯ್ಯೋ ಬೇಡ. ಒಂದು ಎರಡು ಸಾಕ್ರಿ ಮಾಡ್ಬೇಕಂದ್ರೆ ಆಗಲ್ಲ ಕಣಮ್ಮ. ಗಬ್ಬು. ನನಗಂತೂ ಹೀಗತ್ತೈತೆ. ಅದಕ್ಕೆ ಅವ್ರ ಅಮ್ಮ ಅಂದ್ರೆ ಮಾಡುತ್ತೆ ಅಂತ ಅವ್ರ ಅಮ್ಮನ ಕರ್ಸಿದೀನಿ ನಾನು. ಬಿಡು ಅವಜ್ಜಿ ಏನು ಮಾಡ್ತಾಳಲ್ಲಿ ಬಾರತ್ತೆ ಅಂತ ಹೇಳಿ ಕರ್ಸಿದೀನಿ. ಮಾಡುತ್ತೇಳಮ್ಮ ನಿಮ್ಮ ಅತ್ತೇನೆ ಆತನ ಬದುಕಿದ್ದ ಕರ್ಸಿ ಬಿಟ್ರೆ ಚೆನ್ನಾಗಿ ಮಾಡುತ್ತೆ ಬೋತ್ಕ. ಏನಪ್ಪ ಯಾಕೆ ಅರಿಸ್ಕೊಂತೀಯ? ಯಾಕೆ ಹೇಳು? ಚೆನ್ನಾಗಿದ್ದೀನಿ ಅಣ್ಣ. ಏನಕ್ಕಾಯ್ದೀನಿ ಕಣಮ್ಮ, ಚೆನ್ನಾಗಿದ್ದೀನಿ. ಹೆಂಗನ ಒಂದಿಟ್ಟು ನೋವು ಅದೆಲ್ಲ ಕಮ್ಮಿ ಆಗೈತಿ. ಬಾರದ ಒಂದು ಸಣ್ಣ ಕುಕ್ಕ ಮಾತಾಡು, ಬೇಜಾರಾಗುತ್ತೆ. ಯಪ್ಪ ಇಲ್ಲೋಡಿಲಿ ನೀನು ನೀರು ಹಾಕ್ಯಂದಿಲ್ಲದಕ್ಕೂ ಅದಕ್ಕೂ ವಾಸನೆ ಬರುತ್ತೆ. ಇಲ್ಲಿಗೆ ಬಂದರೆ ನನಗೆ ಇರೋಕ್ಕಾಗಲ್ಲ. ಸುಮ್ಕಿರು. ನನಗೆ ಈ ಥರ ಅಂದ್ರೆ ನೋಡಿದ್ಯಲ್ಲ ನನಗೊಬ್ಳಿಕೆ, ಅದಕ್ಕೆ ಆಗಲ್ಲ ನನಗೆ. ಸುಮ್ಮನಿದ್ಬಿಡು ನೀನು. ಸುಮ್ಮನೆ ಮಲ್ಕೊಂಡಿರೋ ಮಗ್ಳಿಗೆ ಸುಮ್ಮನೆ ಮಲಿಕೆ ಮತ್ ಕಲಿ. ನಾನು ನಿಂತ ಕೂಕೊಂಡು ಮಾತಾಡ ನಿಲ್ಲಿ ಗೊಬ್ಬ ವಾಸನೆಗೆ. ನೀನೊಬ್ಬ ಹೋಗತ್ತ. ಇನ್ನೆಲ್ಲಿ ವಾಸನೆ ಬಿಡ್ತೈತೆ ಎಲ್ಲ ರೊಗ್ಗೆಲ್ಲ ಜಾಸ್ತಿ ಎಲ್ಲನ ಎಲ್ಲ ತೆಗೆದ್ಬಿಟ್ಟು ಎಲ್ಲ ಜಾಸ್ತಿ ಕೈನಿ. ಯಾತ್ರದಿಲ್ಲ ಯಾತ್ರ ವಾಸನೆ ಬಿಡಿಲ್ಲ, ಯಾತ್ರ ಬಿಡಿಲ್ಲ. ನಿಮ್ಮ ಹತ್ತಿರಕ್ಕೆ ಎಲ್ಲ ಮಾಡ್ತಮ್ಮ ಹೆಂಗಾನ. ನಿನ್ನ ಕೈಲಿ ಆಗಲ್ಲ. ಅಲ್ಲಿ ಆಗಲ್ಲ ಮತ್ತೆ ನನಗೆ ಆಗಲ್ಲ ತಾಯಿ. ನೀನು ಏನೇನು ಆಗಲ್ಲ ನನಗೆ. ಯಪ್ಪ ನೋಡ್ಕೋಬೇಕಂದ್ರೆ ಆಗಲ್ಲ. ಕಂಡ್ರದ ಬಾರಿ ಶಣ ಕೂಕ ಬಾರಿ ಬೇಜಾರಾಗುತ್ತೆ ಕಣೆ. ಅಯ್ಯೋ ಮಾಡೋಣ ಒಂದು ಟಿ ವಿ ನಾನು ತಂದಾಕಿಲ್ಗೆ ಸುಮ್ಮನೆ ಮನಿಕೊಂಡು ಬೆನ್ನಲ್ಲಿ ನೋಯ್ತೈತೆ ಕಣೆ. ಮನಿಕೆ ಕಾಲು ನೋವು ಹೆಂಗ ಕಮ್ಮಿ ಆಗೈತೆ, ಬೇಜಾರಾಗ್ತೈತಿ. ಯಾವ ಥರನಪ್ಪ ಟಿ.ಬಿ. ಇವಾಗ ಆಸ್ಪತ್ರೆಗೆ 5 ಲಕ್ಷ ದುಡ್ಡು ಇಟ್ಟಂಗಾತು. ರಾಮಣ್ಣಗೆ ಬೇರೆ ಇಕ್ಕಿದಾಳೆ. ಹೆಂಗೆ ಬಿದ್ದೆ ಮರ ನೀನು ಹೊಚ್ಕಟ್ಟಾಗಿ? ನೀನು ಕ್ಲೀನಾಗೆ ಬರ್ಬೇಕಾ? ಹೆಂಗೆ ಬಿದ್ದ ಮರ ಮ್ಯಾಕತ್ತಿ? ಯಾರನ ಮ್ಯಾಕೆ ಎಣ್ಗಿಣ್ಣೆ ಹಚ್ಚಿದ್ರ ಏನ ಈಗಳೆ ಮ್ಯಾಕ್ ಹತ್ತುತ್ತಿದಂಗೆನೇ ಜಾರ್ಬಿಡ್ತು. ದಬೋ ಮಂಗ್ ಬಿದ್ಬಿಟ್ವಿ. ಮ್ಯಾಕ್ ಹತ್ತುತ್ತಿದಂಗೆ ಸರಿಯಾಗಿ ಜಾರ್ತು. ಹೆಣ್ಣಿನ ಯಾರು ಹಚ್ಚುತ್ತಾರಪ್ಪ? ತೆಂಗಿನ ಗಿಡದಕ್ಕೆ ಯಾರನ್ನು ಹಚ್ಚುತ್ತಾರೆ? ಹೇಳು. ನಮ್ಮ ಬಿದ್ದೆಟ್ಕೆನೆ ಜಯಮ್ನು ಲಕ್ಷ್ಮಕ್ಕ ಈ ಎಲ್ಲರೂ ಬಂದಿದ್ರು. ನೀಲಿ ರಂಗ ಎಲ್ಲರೂ ಬಂದಿದ್ರು, ನೋಗ್ತಿದ್ರು. ಅವರು ಏನೋ ಮಾಡ್ಯವ್ರೆ, ಮುಂದಾಗ್ಲೇನೆ ಏನೋ ಕಿತಾಪತಿ ಮಾಡ್ಯವ್ರೆ. ಏನೋ ಮಾಡ್ಯಾರೆ ಕಣರ. ಅದಕ್ಕಯ್ಯ ಅದಕ್ಕೇನೆ ಅವತ್ತು ಅವ್ರ ಬೈನಕ್ಕಾಗ ಗಿರ್ಜಂಡೆಗೆ ಔಡ್ಲೆಣ್ಣೆನ ತಗೊಂಡೋದ್ರು. ನಾನು ಹಂಗೆ ಅಂದ್ಕೊಂಡೆ. ಔಡ್ಲೆಣ್ಣೆ ತಗೊಂಡೋದ್ರು. 1 ಲೀಟ್ರ್ ಬೇಡ ಏನೋ ಮಾಡ್ಯಾರ ಅವ್ರು. ಹೇಳು ಹಂಗಂತೀಯ? ನನಗೆ ಗೊತ್ತಿಲ್ಲ ಕಣೆ. ಅದೇನೋ ಎತ್ತ ಸರಿಯಾಗಿ ತಿಳ್ಕೊಂತೀನಿ. ಅದನ್ನ ಏನಾಗೈತಿ ಅಂತ ತಿಳ್ಕೊಂತೀನಿ. ತಿಳ್ಕೊಂಡ್ರೆ ಅಂದ್ರೆ ಅವ್ರನ್ನೇನು ಅಮ್ಮಂಗಿಲ್ಲಮ್ಮ. ಏನು ಮ್ಯಾಲ ಇದ್ದಾರೆ ಅವರೆಲ್ಲನ ಯಾತ ನಾವು ಮಾತಾಡಂಗಿಲ್ಲ.
ನೋಡಿದ್ರಲ್ಲ ವೀಕ್ಷಕರೇ, ನನಗಂತೂ ನನ್ನ ಗಂಡನ ಸಾಕ್ರಿ ಮಾಡೋಕ್ಕಾಗಲ್ಲ ಅಂತೇಳಿ ನಮ್ಮ ಅತ್ತೆನ ಕರೆಸ್ಕೊಂಡಿದ್ದೀನಿ. ನಮ್ಮ ಅತ್ತೆನಿಂಥ ಟೈಮ್ನಾಗೆ ಕರೆಸ್ಕೊಬಿಡ್ತೀನಿ. ಯಾಕಂದರೆ ಕೆಲಸ ಮಾಡೋಕ್ಕಾಗಲ್ಲ ನನ್ನ ಕೈಲಿ ಅಂತೇಳಿ ಕೆಲಸ ಇದ್ದಾಗ ನಮ್ಮ ಅತ್ತೆನ ಕರೆಸ್ಕೊಂಬಿಡ್ತೀನಿ. ಅದಕ್ಕೆ ಬಾರತ್ತೆ ಅಂತೇಳಿ ಮಗನ ಸಾಕ್ರಿ ಆದ್ರೆ ಮಾಡತ್ತೆ ಅಂತ ಕರೆಸ್ಕೊಬಿಟ್ಟಿದ್ದೀನಿ ವಾಸನೆ. ನನಗೆ ಈ ಥರ ಅಂತಂದರೆ ವಾಂತಿ ಬಂದಂಗೆ ಆಗ್ಬಿಡುತ್ತೆ. ಅದಕ್ಕೆ ಯಪ್ಪ ನೋಡಿದ್ರೆ ಯಾರಾನ ಎಣ್ಣೆ ಹಚ್ಚಿದ್ರು ತೆಂಗಿನ ಮರಕ್ಕೆ ಅಂತ ಹೇಳ್ತಾ ಇದ್ದೆ. ನೋಡೋಣ ಅದೇನು ಎತ್ತ ಅಂತ ವಿಚಾರಿಸ್ತೀನಿ. ನೋಡ್ತಾ ಇರಿ ನೀನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.